ನೆಚ್ಚಿನ ಗಣೇಶ್ ಕುಮಾರ್ ಹೆಬ್ರಿ ಅವರೇ, ನಮಸ್ಕಾರ. ನಾವು ಕಂಡುಕೊಂಡಂತೆ ಒಬ್ಬ ವಿಶಿಷ್ಟ ಭಾಗವತರು. ಹಾಗಾಗಿ ಈ ಒಂದು ಸಂವಾದವು ಒಂದು ವಿಶಿಷ್ಟ ರೀತಿಯಲ್ಲಿ ಸಾಗ್ತದೆ ಅಂತ ಅನಿಸ್ತದೆ. ಮೊದಲಿನ ಪ್ರಶ್ನೆ, ನಿಮ್ಮ ಪರಿಚಯವನ್ನು ನೀವೇ ಮಾಡಿಕೊಳ್ತೀರಾ? ಖಂಡಿತ. ಮೊದಲಿಗೆ ಕನ್ನಡ ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನ. ಆ ಕಲೆಯನ್ನು ಪ್ರೀತಿಸುವ ಎಲ್ಲ ಚೇತನಗಳಿಗೆ ನಾನು ಮೊದಲಾಗಿ ತಲೆಬಾಗ್ತೇನೆ. ಜೊತೆಗೆ ಇವತ್ತು ಈ ಕ್ಷಣದಲ್ಲಿ ಹೀಗೆ ನಾನು ಕುಳಿತು ಮಾತನಾಡುವುದಕ್ಕೆ ನನ್ನೊಳಗೆ ಎಲ್ಲ ವಿದ್ಯೆಗಳನ್ನು ತುಂಬುವ ಪ್ರಯತ್ನವನ್ನು ಮಾಡಿದಂತಹ ನನ್ನ ಯಕ್ಷಗಾನದ ಗುರುಗಳಾದಂತಹ ಕೀರ್ತಿಶೇಷ ಗೋರ್ಪಾಡಿ ವಿಠ್ಠಲ್ ಪಾಟೀಲ್ ಅವರನ್ನು ಸ್ಮರಿಸಿಕೊಳ್ತೇನೆ. ಜೊತೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ ನೃತ್ಯ ಗುರುಗಳಾಗಿರ್ತಕ್ಕಂತಹ ಕೀರ್ತಿಶೇಷ ಹಳ್ಳಾಡಿ ಸುಬ್ರಾಯ ಮಲ್ಯ ಇವರನ್ನು ಕೂಡ ಸ್ಮರಿಸಿಕೊಳ್ತೇನೆ. ಇನ್ನು ಬಹುಮುಖ್ಯವಾಗಿ ನಾನು ಸ್ಮರಿಸಿಕೊಳ್ಳಲೇಬೇಕಾದದ್ದು, ನಾನಿವತ್ತು ಈ ಸ್ಥಿತಿಯಲ್ಲಿ ಹೀಗೆ ಕಾಣಿಸಿಕೊಳ್ಳುವುದರ ಹಿಂದೆ ಬಾಲ್ಯದಿಂದ, ಅಂದರೆ ಸುಮಾರು ನನ್ನ 5-6ನೇ ತರಗತಿಯ ನಂತರ ನನ್ನನ್ನು ಪೋಷಿಸಿದವರು ಈ ಕ್ಷೇತ್ರದಲ್ಲಿ ಶ್ರೀಯುತ BM ಶೆಣೈ ಹೆಬ್ರಿ ಎನ್ನುವರು. ಬಹುತೇಕ ಈ ಯಕ್ಷಗಾನ ವಲಯದಲ್ಲೇ ನಾನು BM ಶೆಣೈಯವರ ಕರಕಮಲ ಸಂಜಾತಿ ಎಂದೇ ಪ್ರಸಿದ್ಧನಾಗಿದ್ದೇನೆ. ಈ ಯಕ್ಷಗಾನ ರಂಗಭೂಮಿಯ ತೆಂಕು ಬಡಗು ತಿಟ್ಟಿನ ಅದೆಷ್ಟು ಹಿರಿಯ ಕಲಾವಿದರುಗಳು ಇವತ್ತಿಗೂ ನನ್ನನ್ನು ಹಾಗೆ ಗುರುತಿಸುವುದು. ಅದಕ್ಕಾಗಿ ನಾನು ಅತ್ಯಂತ ಸಂತೋಷವನ್ನು ಪಡುತ್ತೇನೆ. ಶ್ರೀಯುತ BM ಶೆಣೈಯವರು ಅವರು ಇನ್ನೂ ದೀರ್ಘಾಯುವಾಗಿ ಹೀಗೆ ನನ್ನನ್ನು ಹರಿಸ್ತಾ ಇರಬೇಕೆನ್ನುವಂಥದ್ದು ನನ್ನ ಸಂಪ್ರಾರ್ಥನೆ. ಹೆಸರು ಗಣೇಶ್ ಕುಮಾರ, ನನ್ನೂರು ಹೆಬ್ರಿ. ನನ್ನ ಅತ್ಯಂತ ಪ್ರೀತಿಯ ಕಲೆ ಯಕ್ಷಗಾನ. ಬಾಲ್ಯದಲ್ಲೇ ಯಕ್ಷಗಾನಕ್ಕೆ ನಾನು ಮರಳುಗೊಳ್ಳುತ್ತಿದ್ದವ ಅಂತ ಹೇಳಿದರೆ ತಪ್ಪಲ್ಲ. ಖಂಡಿತವಾಗಿಯೂ ಇವತ್ತು ಅದು ನನ್ನ ಜೀವನದಲ್ಲಿ ಒಂದು ಹಂತಕ್ಕೆ ಸಾರ್ಥಕ್ಯವನ್ನು ಕೊಟ್ಟಿದೆ ಅನ್ನುವಂಥ ಸಂತೃಪ್ತಿ ನನಗಿದೆ. ಬಹುಶಃ ಇದಕ್ಕಿಂತ ಹೆಚ್ಚಿನ ಪರಿಚಯವನ್ನು ಈ ಕ್ಷಣಕ್ಕೆ ನಾನು ಹೇಳಲಾರೆ. ಮುಂದೆ ವಿಸ್ತಾರವಾಗಿ ಒಂದೊಂದು ವಿಷಯವನ್ನು ಹೇಳ್ತೇನೆ.